Draw a pair of tangents to a circle of radius 3.5 cm which are inclined to each other at an angle of 60 degrees. ಇಲ್ಲಿ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ. 3.5 ಸೆಂಟಿಮೀಟರ್ಸ್ ರೇಡಿಯಸ್ನ ಒಂದು ಸರ್ಕಲ್ ಇದೆ ಮತ್ತೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಆ ಪೇರ್ ಆಫ್ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಿದ್ದಾರೆ ಸರ್ಕಲ್ಗೆ. ಬಟ್ ಇಲ್ಲೇನಾಗ್ತಾ ಇದೆ, ಆ ಪೇರ್ ಆಫ್ ಟ್ಯಾಂಜೆಂಟ್ಸ್ ಮಧ್ಯದಲ್ಲಿರೋ ಆಂಗಲ್ ಬಂದ್ಬಿಟ್ಟು 60 ಡಿಗ್ರೀಸ್ ಆಗಿದೆ. ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ನೋಡೋಣ. ಕನ್ಸ್ಟ್ರಕ್ಟ್ ಮಾಡೋಕ್ಕಿಂತ ಮುಂಚೆ ಈ ರಫ್ ಡಯಾಗ್ರಾಮ್ನ ನೋಡಿ. ಇಲ್ಲಿ ಇವೆರಡು 90 ಡಿಗ್ರೀಸ್, ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಇನ್ನ ಸಮ್ 360 ಡಿಗ್ರೀಸ್ ಆಗಿರುತ್ತೆ. ಇವೆರಡು 90 ಅಂದ್ರೆ ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಇವೆರಡು ಆಂಗಲ್ ಅಂದ್ರೆ 180 ಡಿಗ್ರೀಸ್ ನಾ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, 360 ಡಿಗ್ರೀಸ್ ಬರಬೇಕು. ಈ 180ನ ಆ ಕಡೆ ಕಳಿಸಿ ಏನಾಗುತ್ತೆ, ಇವೆರಡು ಆಂಗಲ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರೀಸ್. ಕರೆಕ್ಟ್? ಸೊ ಇವಾಗ ಇಲ್ಲಿ 60 ಡಿಗ್ರೀಸ್ ಇದ್ರೆ ಇಲ್ಲಿ ಎಷ್ಟಿರಬೇಕು, 120 ಡಿಗ್ರೀಸ್ ಇರಬೇಕು. ಇವಾಗ ಇದನ್ನ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ, ಕಾಂಪಸ್ನ ಮೇಲೆ 3.5 ಸೆಂಟಿಮೀಟರ್ನ ಅಳತೆ ಮಾಡಿ ಒಂದು ಸರ್ಕಲ್ನ ಡ್ರಾ ಮಾಡಿ. ಸೆಂಟರ್ನ O ಅಂತ ಹೆಸರಿಸಿ ಒಂದು ರೇಡಿಯಸ್ನ ಡ್ರಾ ಮಾಡಿ, ಈ ರೇಡಿಯಸ್ಗೆ OA ಅಂತ ನೇಮ್ ಮಾಡೋಣ. ಇವಾಗ ಓನ ಸೆಂಟರ್ ಆಗಿ ಇಟ್ಕೊಂಡು ಒಂದು ಕನ್ವಿನಿಯಂಟ್ ರೇಡಿಯಸ್ನ ತಗೊಂಡು ಕಾಂಪಸ್ ಮೇಲೆ ಒಂದು ಆರ್ಕ್ನ ಡ್ರಾ ಮಾಡಿ. ಈ ಆರ್ಕ್ ಯಾವ ರೀತಿ ಇರಬೇಕಂದ್ರೆ Oನ ಇಂಟರ್ಸೆಕ್ಟ್ ಆಗಬೇಕು. ಈ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ನ ಸೆಂಟರ್ ಆಗಿ ತಗೊಂಡು ಕಾಂಪಸ್ ಮೇಲೆ ಅದೇ ಮೆಷರ್ಮೆಂಟ್ ಇಟ್ಕೊಂಡು ಇನ್ನೊಂದು ಆರ್ಕ್ನ ಡ್ರಾ ಮಾಡಿ, ಹೊಸ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫಾರ್ಮ್ ಆಗುತ್ತೆ. ಇವಾಗ ಅದನ್ನ ಸೆಂಟರ್ ಆಗಿ ತಗೊಂಡು ಕಾಂಪಸ್ನ ಮೇಲೆ ಅದೇ ಮೆಷರ್ಮೆಂಟ್ನ ಇಟ್ಕೊಂಡು ಇನ್ನೊಂದು ಆರ್ಕ್ನ ಡ್ರಾ ಮಾಡಿ. ಇಲ್ಲಿ ಒಂದು ಹೊಸ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ರಿಯೇಟ್ ಆಗುತ್ತೆ. ಈ ಪಾಯಿಂಟ್ನ ಥ್ರೂ O ಇಂದ ಈ ಪಾಯಿಂಟ್ನ ದಾಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡಿ. ಇದು ಕೂಡ ರೇಡಿಯಸ್ ಆಗುತ್ತೆ, ಇದಕ್ಕೆ OB ಅಂತ ಹೆಸರಿಸೋಣ. ಇವಾಗ ನೀವು ಗಮನಿಸಿದ್ರೆ ಆಂಗಲ್ AOB 120 ಡಿಗ್ರೀಸ್ ಆಗಿದೆ. ಇವಾಗ ಬಿನ ಸೆಂಟರ್ ಆಗಿ ತಗೊಂಡು ಕಾಂಪಸ್ ಮೇಲೆ ಒಂದು ಕನ್ವಿನಿಯಂಟ್ ರೇಡಿಯಸ್ನ ಇಟ್ಕೊಂಡು ಒಂದು ಆರ್ಕ್ನ ಡ್ರಾ ಮಾಡಿ. ಈ ಆರ್ಕು ಮತ್ತೆ OBನ ಇಂಟರ್ಸೆಕ್ಟ್ ಆಗಬೇಕು. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಸೆಂಟರ್ ಆಗಿ ತಗೊಂಡು ಕಾಂಪಸ್ನ ಮೇಲೆ ಅದೇ ಅಳತೆಯನ್ನು ಇಟ್ಕೊಂಡು ಇನ್ನೊಂದು ಆರ್ಕ್ನ ಡ್ರಾ ಮಾಡಿ. ಹೊಸ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ರಿಯೇಟ್ ಆಗುತ್ತೆ, ಅದನ್ನ ಸೆಂಟರ್ ಆಗಿ ತಗೊಳ್ಳಿ, ಇನ್ನೊಂದು ಆರ್ಕ್ನ ಡ್ರಾ ಮಾಡಿ. ಇನ್ನೊಂದು ಹೊಸ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ರಿಯೇಟ್ ಆಗುತ್ತೆ, ಅದನ್ನ ಸೆಂಟರ್ ಆಗಿ ತಗೊಂಡು ಇಲ್ಲಿ ಒಂದು ಆರ್ಕ್ನ ಡ್ರಾ ಮಾಡಿ. ಇವಾಗ ಹಳೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಗೆ ಹೋಗ್ಬಿಟ್ಟು ಅದನ್ನ ಸೆಂಟರ್ ಆಗಿ ಇಟ್ಕೊಂಡು ಇನ್ನೊಂದು ಆರ್ಕ್ನ ಡ್ರಾ ಮಾಡಿ. ಯಾವ ರೀತಿಯಲ್ಲಿ ಅಂದ್ರೆ ಈ ಆರ್ಕು ಇಂಟರ್ಸೆಕ್ಟ್ ಆಗಬೇಕು. ಇದೇ ಪ್ರೊಸೀಜರ್ನ A ಹತ್ರ ಕೂಡ ರಿಪೀಟ್ ಮಾಡಿ. ಇವಾಗ ಪಾಯಿಂಟ್ B ಇಂದ ಒಂದು ಲೈನ್ನ ಡ್ರಾ ಮಾಡಿ. ಯಾವ ರೀತಿಯಲ್ಲಿ ಅಂದ್ರೆ ಆ ಲೈನು ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ದಾಟ್ಕೊಂಡು ಮುಂದೆ ಹೋಗ್ಬೇಕು. ಅದೇ ರೀತಿಯಲ್ಲಿ ಪಾಯಿಂಟ್ A ಇಂದ ಕೂಡ ಒಂದು ಲೈನ್ನ ಡ್ರಾ ಮಾಡಿ. ಯಾವ ರೀತಿಯಲ್ಲಿ ಅಂದ್ರೆ ಅದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ದಾಟ್ಕೊಂಡು ಮುಂದೆ ಹೋಗ್ಬೇಕು. ಇವೆರಡು ಲೈನ್ಗಳು ಎಲ್ಲಿ ಜಾಯಿನ್ ಆಗ್ತಾವೋ ಆ ಪಾಯಿಂಟ್ಗೆ P ಅಂತ ಹೆಸರಿಸಿ. ಇಲ್ಲಿ PA PB ಟ್ಯಾಂಜೆಂಟ್ಸ್ ಇದಾವೆ. ಈ ಟ್ಯಾಂಜೆಂಟ್ಸ್ಗಳ ಮಧ್ಯದಲ್ಲಿರುವ ಆಂಗಲ್ 60 ಡಿಗ್ರಿ. ಸೊ ಇದೇ ನಮಗೆ ಬೇಕಾಗಿರುವಂತ ಕನ್ಸ್ಟ್ರಕ್ಷನ್.